ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ನಾನಿವತ್ತೊಂದು ಅಡಿಕೆ ತೋಟದ ಹತ್ರ ಬಂದಿದ್ದೀನಿ. ಇದು ಟೋಟಲ್ ಆಗಿ 4 ಎಕರೆ 18 ಗುಂಟೆ ಇರುವಂಥ ಒಂದು ತೋಟ. ಈ ಅಡಿಕೆ ತೋಟಕ್ಕೆ ದಾರಿದೇನು ಸಮಸ್ಯೆ ಇಲ್ಲ. ನಾವು ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬಂದು ಸೇರ್ಕೋಬೇಕಾಗತ್ತೆ. ಇದು ವಿಲೇಜಿಂದ ಕೇವಲ 1 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡಿಂದನೂ 1 ಕಿಲೋಮೀಟರ್ ಆಗುತ್ತೆ. ದಾರಿ ತುಂಬ ಚೆನ್ನಾಗಿದೆ. ಇದು ಮೆಟ್ಲಿಂಗ್ ರೋಡು. ನಿಮಗೆ ಆಲ್ಮೋಸ್ಟ್ ಒಂದು 20 ಅಡಿ ತಾರ್ ರೋಡು ವೈಡ್ ಸಿಗುತ್ತೆ. ದಾರಿ ಚೆನ್ನಾಗಿದೆ. ರೋಡ್ ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ನಾವು ಆರಾಮಾಗಿ ಈ ಜಮೀನಿಗೆ ಬಂದು ಸೇರ್ಕೋಬಹುದು. ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಇನ್ನು ಈ ಜಮೀನಿಗೆ ದೂರ ನೋಡೋದಾದ್ರೆ, ಅಂದರೆ ಡಿಸ್ಟೆನ್ಸ್ ನೋಡೋದಾದ್ರೆ, ಚಳ್ಳಕೆರೆಯಿಂದ ಕೇವಲ 12 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 215 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಸಿಟಿ ಸೆಂಟರ್ ಮೆಜೆಸ್ಟಿಕ್ ಇಂದ ನೀವೇನಾದರೂ ಗೊರಗುಂಟೆಪಾಳ್ಯದಿಂದ ಬಂದರೆ ಇನ್ನೂ ಕಡಿಮೆನೇ ಆಗುತ್ತೆ. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ಇದು ನಾನು ಅವಾಗಲೇ ಹೇಳ್ದಾಗೆ ಟೋಟಲ್ ಆಗಿ 4 ಎಕರೆ 18 ಗುಂಟೆ ಪಾಣಿಲಿದೆ. ಇದರಲ್ಲಿ 11 ಗುಂಟೆ ಖರಾಬ್ ಬರುತ್ತೆ ಸ್ನೇಹಿತರೆ. 4 ಎಕರೆ 7 ಗುಂಟೆ ಮಾತ್ರ. ಇನ್ನು ಉಳಿದಿರೋ ಜಮೀನು ಬಂದು 4 ಎಕರೆ 7 ಗುಂಟೆ ಇರುತ್ತೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕಸ್ಬಾ ಹೋಬಳಿಗೆ ಸೇರಿರುವಂಥ ಒಂದು 4 ಎಕರೆ 18 ಗುಂಟೆ ಇರುವಂಥ ಒಂದು ಅಡಿಕೆ ತೋಟ. ಇದರಲ್ಲಿ 11 ಗುಂಟೆ ಖರಾಬ್ ತೋರಿಸ್ತಾ ಇದೆ ಸ್ನೇಹಿತರೆ. ಬಟ್ ಈ ತೋಟ ತುಂಬ ಅಡಿಕೆ ತುಂಬ ಚೆನ್ನಾಗಿ ಕೂರಿಸ್ಕೊಂಡಿದ್ದಾರೆ. ಎಲ್ಲೂ ನಮಗೆ ಖರಾಬು ಅಂತ ಕಾಣಲ್ಲ. ತೋಟ ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ಇಲ್ಲಿ ತುಂಬ ಮಳೆ ಬಂದಿರೋದ್ರಿಂದ ತೋಟ ಎಲ್ಲ ನಿಮಗೆ ತುಂಬ ಹಸಿ ಹಸಿ ಕಾಣಿಸ್ತಾ ಇದೆ. ನೋಡ್ರಿ, ನೀರೆಲ್ಲ ತುಂಬ ನಿಂತ್ಕೊಂಡು ಕೆಸರು ಕೆಸರು ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಇದು ತೋಟ. ಇವರು 9x6 ಡೈಮೆನ್ಷನಲ್ಲಿ ಅಡಿಕೆ ತೋಟ ಕಟ್ಟಿದ್ದಾರೆ. ತೋಟ ಈಗ ಆಲ್ಮೋಸ್ಟ್ 8ರಿಂದ 12 ಗಣ್ಣಲ್ಲಿದೆ ಸ್ನೇಹಿತರೆ. ಎಲ್ಲ ಉಂಬಳೆ ಹೊಡಿಲಿಕ್ಕೆ ಶುರುವಾಗಿದೆ, ಅಂದರೆ ಗರ್ಭ ಕಟ್ಟುತ್ತೆ ಸ್ನೇಹಿತರೆ. ಇದು ಆಲ್ಮೋಸ್ಟ್ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ಇನ್ನು 1 ಅಥವಾ 2 ವರ್ಷದಲ್ಲಿ ಬೆಳೆ ಬರುತ್ತೆ. ಇವೆರಲ್ಲೂ ಸುಮಾರು ಅಡಿಕೆ ಗಿಡದಲ್ಲಿ ಅಲ್ಲೊಂದು ಹುಸಿ ಒಂಬಳೆಗಳು ಮತ್ತು ಕೆಲವೊಂದು ಒಂಬಳೆ ನಿಂತಿರೋದು ನೋಡ್ತಾ ಇದ್ವಿ ಸ್ನೇಹಿತರೆ. ಕೆಲವೊಂದು ಒಂಬಳೆಗಳು ಇನ್ನೂ ಗರ್ಭ ಕಟ್ಟಿದ್ದಾವೆ. 5ನೇ ವರ್ಷ ಆದಮೇಲೆ ಒಂದು ಒಳ್ಳೆ ಬೆಳೆ, ಅಂದರೆ ಒಳ್ಳೆ ಫಸಲು ಕೊಡಲಿಕ್ಕೆ ಶುರುವಾಗುತ್ತೆ. ಇದು 4 ವರ್ಷದಲ್ಲಿರುವಂಥ ಒಂದು ಅಡಿಕೆ ತೋಟ. ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ 2 ಬೋರ್ವೆಲ್ ಇದೆ, ಸ್ವಂತ TC ಇದೆ, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಶೆಡ್ ಇದೆ ಸ್ನೇಹಿತರೆ. ಅದರಲ್ಲಿ ವಾಸಕ್ಕೆ ಅಂತ ಅಲ್ಲ, ಒಂದು ಚಿಕ್ಕದಾಗಿರ್ಬೇಕಂತ ಒಂದು ಸ್ಟೋರ್ ರೂಮ್ಗೆ ಆಗಿರ್ಬೋದು, ಏನಕ್ಕಾದ್ರೂ ಬರುತ್ತೆ. ಒಬ್ಬರು ಏನಾದರೂ ಲೇಬರ್ ಬಂದು ಇರಲಿಕ್ಕೆ ಆ ಥರ ಒಂದು ಚಿಕ್ಕದಾಗಿದೆ, ತುಂಬ ದೊಡ್ಡದೇನಿಲ್ಲ. ಇದು ಸ್ಕ್ವೇರ್ ಶೇಪಲ್ಲೇ ಬರುತ್ತೆ. ಬಟ್ ದೇವ್ರ ಮೂಲೆ ಸ್ವಲ್ಪ ಜಾಸ್ತಿ ಉದ್ದನೆ ಬೆಳೆದಿದೆ ಸ್ನೇಹಿತರೆ. ದೇವ್ರ ಮೂಲೆ ಉದ್ದ ಇದ್ದರೆ ತುಂಬ ಒಳ್ಳೆಯದು. ದೇವ್ರ ಮೂಲೆ ಬೆಳೆದಿದೆ ಇದು. ತೋಟ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಜಮೀನು, ಫ್ಲಾಟ್ ಆಗಿದೆ. ಇದು ಸಿಂಗಲ್ ಪಾಣಿ, ಒಂದು ಒಳ್ಳೆ ಅಡಿಕೆ ತೋಟ ಸ್ನೇಹಿತರೆ. ತೋಟನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ತೋಟದಲ್ಲಿ ಜಾಸ್ತಿ ಕುಳಿ ಸಸಿ ಆ ಥರ ಏನೂ ಹೋಗಿಲ್ಲ. ಹೋಗಿರೋ ಸಸಿಗಳನ್ನ ನೀಟಾಗಿ ಹಾಕೊಂಡಿದ್ದಾರೆ. ಈ ತೋಟದ ಸುತ್ತ ತಂತಿ ಬೇಲಿ ವ್ಯವಸ್ಥೆ ಹಾಗೆ ಗೇಟಿನ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಹೊರಗಡೆಯಿಂದ ಯಾರು ಜಮೀನು ಒಳಗಡೆ ಬರದ ಹಾಗೆ ಪ್ರಾಣಿಗಳು ಏನಾದರೂ ಒಳಗಡೆ ಬರದ ಹಾಗೆ ನೀಟಾಗಿ ತಂತಿ ಬೇಲಿ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಒಳ್ಳೆ ಡ್ರಿಪ್ ಇರಿಗೇಷನ್ನು ಮಾಡಿದ್ದಾರೆ. ನಿಮಗೆ ಲ್ಯಾಟ್ರಲ್ ಎಲ್ಲ ಕಾಣಿಸ್ತಾ ಇದೆ ನೋಡ್ರಿ. ಪ್ರತಿಯೊಂದು 13 ಗಿಡಕ್ಕೆ ಒಂದೊಂದು ಗೇಟ್ ವಾಲ್ ಮಾಡಿದ್ದಾರೆ ಇವರು. ನೀರು 2 ಬೋರ್ ಇರೋದ್ರಿಂದ ಈ 4 ಎಕರೆ 7 ಗುಂಟೆ ಅಂತ ಹೇಳ್ತೀವಲ್ಲ, ಇದಕ್ಕೆಲ್ಲ ನಿಮಗೆ ಸಫಿಷಿಯೆಂಟ್ ಆಗಿ ನೀರಿದೆ. ತೋಟ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ. ಪ್ರತಿಯೊಂದು ಗಿಡದ ಬಡ್ಡೆಗಳು ಎಷ್ಟು ಚೆನ್ನಾಗಿದ್ದಾವೆ. ಇದೆಲ್ಲ ಕಿರುಗಣ್ಣು ಬಿದ್ದಿದೆ ಸ್ನೇಹಿತರೆ. ತೋಟ ಇವರು ಚೆನ್ನಾಗಿ ಸಾಕಿದ್ದಾರೆ. ಹೊಸದಾಗಿ ತೋಟ ಮಾಡಿದಾಗ ಸೆಡೆ ಗಿಡಗಳು ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿದ್ದಾರೆ. ಆಮೇಲೆ ಅದನ್ನು ಕಟ್ ಮಾಡಿದ್ದಾರೆ. ಇದು ನಾನು ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಸ್ವಲ್ಪ ದೇವ್ರ ಮೂಲೆ ಬೆಳೆದಿದೆ ಅಂತ. ಆ ಜಾಗದಲ್ಲಿ ಸ್ವಲ್ಪ ಹೊಸದಾಗಿ ಅಡಿಕೆ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದ್ದಾರೆ. ಹೊಸದಾಗಿ ಅಂದರೆ ಈ ತೋಟಕ್ಕೆ, ದೊಡ್ಡ ತೋಟಕ್ಕೆ ಕಂಪೇರ್ ಮಾಡಿಕೊಂಡ್ರೆ 1 ವರ್ಷ 1.5 ವರ್ಷ ಸ್ನೇಹಿತರೆ. ಇದು ಆಲ್ಮೋಸ್ಟ್ 2 ವರ್ಷದ ಅಡಿಕೆ ಗಿಡಗಳು. ಸ್ವಲ್ಪ ದೇವ್ರ ಮೂಲೆ ಬೆಳೆದಿರೋ ಜಾಗದಲ್ಲಿ ಸ್ವಲ್ಪ ಪ್ಲಾಂಟೇಶನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಒಂದು 1/4 ಎಕರೆ ಅಥವಾ ಒಂದು ಅರ್ಧ ಎಕರೆ ಅಷ್ಟು ಇದು ಪ್ಲಾಂಟೇಶನ್ನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಈ ಗಿಡಗಳಿಗೆ 1-2 ವರ್ಷ
ಚಿಕ್ಕದಿರ್ಬೋದು ದೊಡ್ಡ ಗಿಡಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಜಮೀನು ಇದು ತುಂಬ ಚೆನ್ನಾಗಿದೆ, ಇದು ಅಡಿಕೆ ತೋಟ. ಯಾರಾದರೂ ನಮಗೆ ರೆಡಿ ಅಡಿಕೆ ತೋಟ ಇರೋದು ಬೇಕು ಅಂತ ಅನ್ನೋರಿಗೆ ಇದು ಒಂದು ಒಳ್ಳೆ ಅಡಿಕೆ ತೋಟ ಸ್ನೇಹಿತರೆ. ಒಂದು ಒಳ್ಳೆ ಲೊಕೇಶನಲ್ಲಿದೆ. ಟ್ರಾನ್ಸ್ಪೋರ್ಟ್ಗೆ ನಿಮಗೆ ಏನು ಸಮಸ್ಯೆ ಇಲ್ಲ, ದಾರಿದು ಸಮಸ್ಯೆ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದು ರೀಸೆಂಟಾಗಿ ಕ್ರಯ ಆಗಿರೋದು ಸ್ನೇಹಿತರೆ, ಒಂದು 22-23ನೇ ಇಸ್ವಿಯಲ್ಲಿ. ತುಂಬ ಒಳ್ಳೆ ಜಮೀನಿದು, ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಜಮೀನು. ಒಂದು ಒಳ್ಳೆ ತಂತಿ ಬೇಲಿ ವ್ಯವಸ್ಥೆ ಮಾಡಿದ್ದಾರೆ. ರೋಡ್ ಕನ್ವಿನಿಯೆಂಟು ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನಿನ ಬೆಲೆ ಬಂದು ಒಂದು ಎಕರೆಗೆ ಸ್ನೇಹಿತರೆ ಇವರು 40 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ಜಾಸ್ತಿನೇ ಆಯಿತು. ಒಂದು 35 ಲಕ್ಷದಿಂದ 40 ಲಕ್ಷದ ಮಧ್ಯೆ ವ್ಯಾಪಾರ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.